ಆಫ್ರಿಕಾದ ಪ್ರಸಿದ್ಧ ನಾಯಕ ಜೋಮೋ ಕೆನ್ಯಾಟಾ ಅವರು ಒಂದು ಕಿವಿ ಮಾತು ಹೇಳಿದ್ರು. ಪಾಶ್ಚಿಮಾತ್ಯರು ನಮ್ಮ ದೇಶಕ್ಕೆ ಬಂದಾಗ ಅವರ ಕೈಯಲ್ಲಿ ಬೈಬಲ್ ಇತ್ತು, ನಮ್ಮ ಕೈಯಲ್ಲಿ ನಮ್ಮ ಜಮೀನಿತ್ತು. ಅವರು ನಮಗೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವುದನ್ನ ಕಲಿಸಿದ್ರು. ಆದರೆ ನಾವು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ನಮ್ಮ ಕೈಯಲ್ಲಿ ಬೈಬಲ್ ಇತ್ತು, ನಮ್ಮ ಜಮೀನು ಅವರ ಪಾಲಾಗಿತ್ತು. ಅಂದು ಧರ್ಮದ ಹೆಸರಿನಲ್ಲಿ ನಡೆದ ಈ ಶೋಷಣೆ ಇಂದು ಅಭಿವೃದ್ಧಿ ಮತ್ತು ಮುಕ್ತ ವ್ಯಾಪಾರದ ಹೆಸರಿನಲ್ಲಿ ಮತ್ತೆ ಮರುಕಳಿಸ್ತಾ ಇದೆ. ಇವತ್ತು ದೊಡ್ಡ ದೇಶಗಳು ತಮ್ಮ ಜಿಡಿಪಿ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ತವೆ. ಅಲ್ಲಿ ಟ್ರಿಲಿಯನ್ ಗಟ್ಟಲೆ ಮೌಲ್ಯದ ವಸ್ತುಗಳು ಉತ್ಪಾದನೆಯಾಗ್ತಿವೆ. ಆದರೆ ಆ ಗುಡ್ಡೆ ಹಾಕಿದ ವಸ್ತುಗಳನ್ನ ಮಾರಿ ದುಡ್ಡು ಮಾಡಲು ಅವರಿಗೆ ಒಂದು ಬೃಹತ್ ಮಾರುಕಟ್ಟೆ ಬೇಕು. ಆ ಹುಡುಕಾಟದಲ್ಲಿ ಅವರಿಗೆ ಸಿಕ್ಕಿರೋದೇ ನಮ್ಮ ಭಾರತ. ಅವರು ನಮ್ಮ ಮೇಲೆ ನೇರವಾಗಿ ಯುದ್ಧ ಸಾರುವುದಿಲ್ಲ, ಬದಲಾಗಿ ತೆರೆಯ ಹಿಂದೆ ಒಪ್ಪಂದಗಳನ್ನ ಮಾಡಿಕೊಂಡು ನಮ್ಮದೇ ಮಾರುಕಟ್ಟೆಯನ್ನ ನಮಗೆ ಗೊತ್ತಿಲ್ಲದಂತೆ ಆಕ್ರಮಿಸಿಕೊಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನಾವು ರಕ್ಷಣಾತ್ಮಕ ನೀತಿಯನ್ನು ಅನುಸರಿಸುತ್ತಿದ್ವು. ನಮ್ಮ ರೈತರಿಗೆ ತೊಂದರೆಯಾಗಬಾರದೆಂದು ವಿದೇಶಿ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸ್ತಾ ಇದ್ವು. ಕಷ್ಟದ ಕಾಲದಲ್ಲೂ ನಾವು ಸ್ವಾವಲಂಬಿಗಳಾಗಲು ಪ್ರಯತ್ನಿಸಿದ್ವು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ವಿದೇಶಿ ವಸ್ತುಗಳ ಮೇಲಿನ ಸುಂಕವನ್ನ ಕಡಿಮೆ ಮಾಡಲಾಗಿದೆ. ಅಮೆರಿಕದ ಕೃಷಿ ಉತ್ಪನ್ನಗಳು ಅತಿ ಕಡಿಮೆ ಬೆಲೆಗೆ ನಮ್ಮ ಮಾರುಕಟ್ಟೆಗೆ ಬಂದು ಬೀಳ್ತಾ ಇದೆ. ಅವರ ಬೃಹತ್ ಬಂಡವಾಳದ ಮುಂದೆ ನಮ್ಮ ಹಳ್ಳಿಗಳ ಬಡ ರೈತರು ಪೈಪೋಟಿ ಮಾಡಲು ಸಾಧ್ಯವೇ? ಇದರಿಂದ ಹಳ್ಳಿಗಳಲ್ಲಿ ನಡೆಯುವ ನಮ್ಮ ದೇಶೀಯ ಉತ್ಪಾದನೆ ಇಂದು ಸಾಯುವ ಹಂತಕ್ಕೆ ತಲುಪಿದೆ. ನೆನಪಿಡಿ, ಇದು ಕೇವಲ ಯಾವುದೋ ಒಂದು ರಾಜಕೀಯ ಪಕ್ಷದ ಪರ ಅಥವಾ ವಿರುದ್ಧದ ಹೋರಾಟವಲ್ಲ. ಇದು ಅಮೆರಿಕದ ವಿರುದ್ಧವೋ ಅಥವಾ ಭಾರತದ ರಾಜಕೀಯ ಪಕ್ಷಗಳ ವಿರುದ್ಧವೋ ಮಾಡುವ ಟೀಕೆಯಲ್ಲ. ಇದು ನಮ್ಮೆಲ್ಲರ ಬದುಕಿನ ಪ್ರಶ್ನೆ. ನಮ್ಮ ದೇಶದ ರೈತರ, ಸಣ್ಣ ಉತ್ಪಾದಕರ ಉಳಿವಿಗಾಗಿ ನಡೆಯಬೇಕಾದ ಹೋರಾಟ. ಎಲ್ಲವೂ ಕೈಮೀರಿ ಹೋದ್ಮೇಲೆ ಗೋಳಾಡೋದ್ರಲ್ಲಿ ಅರ್ಥವಿಲ್ಲ. ಅಪಾಯ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಮ್ಮ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಉಳಿಸಿಕೊಳ್ಳಲು ಹಿಂದೆ ಎಚ್ಚೆತ್ತುಕೊಳ್ಳೋಣ.